ಮಕ್ಕಳ ಮಾಲೀಕರು ಮತ್ತು ಮಕ್ಕಳ ಜೀವವನ್ನು ಉಳಿಸೋದಕ್ಕೆ ಪ್ರಾಣ ಬಿಟ್ಟಿರುವಂಥದ್ದು ಶ್ವಾನ. ಸುಮಾರು 12 ಅಡಿ ಹಾವನ್ನ 10 ಪೀಸ್ ಮಾಡಿದೆ ಶ್ವಾನ. ಮಾಲೀಕರು ಮತ್ತು ಮಕ್ಕಳ ರಕ್ಷಣೆಗೆ ಮುಂದಾಗಿದೆ ಮನೆಯ ಸಾಕು ನಾಯಿ. ಸುಮಾರು 12 ಅಡಿ ಹಾವನ್ನ 10 ಪೀಸ್ ಮಾಡಿದೆ. ಹಾವಿನೊಂದಿಗೆ ಸುಮಾರು 15 ನಿಮಿಷಕ್ಕೂ ಹೆಚ್ಚು ಕಾಲ ಸೆಣಸಾಟವನ್ನು ನಡೆಸಿದೆ. ಕೆಲಸಗಾರರ ಮಾಲೀಕರ ಪ್ರಾಣ ಉಳಿಸಿ ಪ್ರಾಣ ಬಿಟ್ಟಿದೆ ಶ್ವಾನ. ಕಾಳಿಂಗ ಸರ್ಪವನ್ನ ಕೊಂದು ಪ್ರಾಣ ಬಿಟ್ಟಿದೆ ಪಿಟ್ಬುಲ್ ಜಾತಿಯ ನಾಯಿ. ಹಾಸನ ತಾಲೂಕಿನ ಕಟ್ಟಾಯ ಗ್ರಾಮದಲ್ಲಿ ಘಟನೆ ನಡೆದಿದೆ. ನೋಡಿ, ಹಾಸನ ಜಿಲ್ಲೆ ಕಟ್ಟಾಯ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಾಳಿಂಗ ಸರ್ಪದೊಂದಿಗೆ ಸೆಣಸಾಟ ನಡೆಸಿ ಸುಮಾರು 15 ನಿಮಿಷಗಳ ಕಾಲ ಆ ಹಾವನ್ನ ಸುಮಾರು 10 ಪೀಸ್ ಮಾಡಿ ಮಗು ಮತ್ತು ಮಾಲೀಕನ ಪ್ರಾಣವನ್ನು ರಕ್ಷಿಸಿ ಪ್ರಾಣ ಬಿಟ್ಟಿದೆ. लो बुडला भीमा साक ಶಮಂತ್ ಅನ್ನೋ ವ್ಯಕ್ತಿ ಪಿಟ್ಬುಲ್ ಮತ್ತು ಡಾಬರ್ ನಾಯಿಗಳನ್ನ ಮನೆಯಲ್ಲಿ ಸಾಕೊಂಡಿದ್ರು. ತೋಟದಲ್ಲಿ ಕೆಲಸ ಮಾಡ್ತಿದ್ರು ಕಾರ್ಮಿಕರು. ಈ ಸಂದರ್ಭದಲ್ಲಿ ಕಾರ್ಮಿಕರು ಶಬ್ದ ಮಾಡೋದನ್ನ ಕಂಡು ಮನೆ ಕಡೆ ಬಿಳಿ ಬಣ್ಣದ ಕಾಳಿಂಗ ಸರ್ಪ ಬಂದಿದೆ. ಮನೆ ಬಳಿ ಆಟ ಆಡ್ತಾ ಇದ್ರು ಮಕ್ಕಳ ಆಟ ಆಡೋದನ್ನ ಕಂಡು ತೆಂಗಿನ ಗರಿಗಳ ಕೆಳಗೆ ಹೋಯ್ತು ಕೋಬ್ರಾ. ಅದಾದ ನಂತರ ಹಾವನ್ನ ಕಂಡು ಪಿಟ್ಬುಲ್ ಹಾಗೂ ಡಾಬರ್ ನಾಯಿಗಳು ಹಾವಿನ ಬಳಿ ಹೋಗಿವೆ. ತೆಂಗಿನ ಗರಿ ಕೆಳಗೆ ಇದ್ದ ಹಾವನ್ನ ಎಳೆದು ಹಾವಿನೊಂದಿಗೆ ಸೆಣಸಾಟವನ್ನು ಹಚ್ಚಿಕೊಂಡ್ವು. ಈ ವೇಳೆ ಪಿಟ್ಬುಲ್ ನಾಯಿಯ ಮುಖದ ಭಾಗಕ್ಕೆ 1-2 ಬಾರಿ ಕಾಳಿಂಗ ಸರ್ಪ ಕಚ್ಚಿದರ ಕಾರಣ ಪ್ರಾಣವನ್ನ ಬಿಟ್ಟಿರುವಂಥದ್ದು. ಹಾವಿನೊಂದಿಗೆ ಸುಮಾರು 15 ನಿಮಿಷಕ್ಕೂ ಹೆಚ್ಚು ಕಾಲ ಸೆಣಸಾಟವನ್ನು ನಡೆಸಿದ ಪಿಟ್ಬುಲ್ ನಾಯಿ ಸುಮಾರು 12 ಅಡಿ ಸರ್ಪವನ್ನ 10 ಪೀಸ್ ಮಾಡಿ ಕೊಂದು ಪ್ರಾಣ ಬಿಟ್ಟಿದೆ. ಭೀಮಾ ಹೆಸರಿನ ಪಿಟ್ಬುಲ್ ನಾಯಿ ಶಮಂತ್ ಅನ್ನೋರಿಗೆ ಸೇರಿರುವಂಥ ನಾಯಿ ಇದಾಗಿದೆ. ಶ್ವಾನಗಳು ಹಾಗೂ ಹಾವಿನ ನಡುವಿನ ಸೆಣಸಾಟ ಸೆರೆಯಾಗಿರುವಂಥದ್ದು. ಹಲವೆಡೆ ಡಾಗ್ ಶೋನಲ್ಲೂ ಕೂಡ ಬಹುಮಾನಗಳನ್ನು ಗೆದ್ದಿತ್ತಂತೆ ಇದೆ. ಸಾವನ್ನಪ್ಪಿರುವಂತಹ ಪಿಟ್ಬುಲ್ ಶ್ವಾನ ನೆಚ್ಚಿನ ಸಾಕು ನಾಯಿ ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ಶಮಂತ್ ಕುಟುಂಬಸ್ಥರು.